ಹೆಣ ಹೂತಿದ್ದ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಸದ್ಯಕ್ಕಿಲ್ಲ. ಆ ಪ್ರಮುಖ ಸ್ಥಳಗಳನ್ನ ಮಹಜರ್ ನಡೆಸ್ತಾ ಇದ್ದ. ನ್ಯೂಸ್ 18 ಪ್ರತ್ಯಕ್ಷ ವರದಿ ಮಾಡಿದಂತಹ ಕಾಡಿನಲ್ಲೇ ಈಗ ಪರಿಶೀಲನೆಗೆ ಈ ಎಸ್ಐಟಿ ಟೀಮ್ ಮುಂದಾಗಿದೆ. ನ್ಯೂಸ್ 18 ಪ್ರತ್ಯಕ್ಷ ವರದಿಯನ್ನು ಕೊಟ್ಟಂತಹ ಕಾಡಿನ ಮಧ್ಯದಲ್ಲಿ ಪರಿಶೀಲನೆಗೆ ಮುಂದಾಗಿದೆ ಎಸ್ಐಟಿ. ಎಲ್ಲರಿಗಿಂತ ಮೊದಲು ವರದಿ ಮಾಡಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಅನಾಮಿಕ ತೋರಿಸಿದ್ದ ಸ್ಥಳಗಳಲ್ಲಿ 2 ಗಂಟೆ ಹುಡುಕಾಟ ಶೋಧ ಕಾರ್ಯ ಈಗ ಅಂತ್ಯ ಆಗಿದೆ. ನ್ಯೂಸ್ 18 ಪ್ರತ್ಯಕ್ಷ ವರದಿ ಮಾಡಿದಂತಹ ಆ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಕಳೆದ 2 ಗಂಟೆಗಳಿಂದ ನಿರಂತರವಾಗಿ ಶೋಧ ಪರಿಶೀಲನೆ ಅನೇಕ ಮಾಹಿತಿಗಳ ಸಂಗ್ರಹಕ್ಕೆ ಮುಂದಾಗಿದ್ರು. ಈಗ ಸತತ 2 ಗಂಟೆಯಿಂದ ನಡೆಸ್ತಾ ಇದ್ದಂತಹ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ಹೂತಿಟ್ಟ ಸಾಕ್ಷಿಗಳ ಶೋಧ ಮುಕ್ತಾಯ ಆಗಿದೆ. ಅನಾಮಿಕನನ್ನ ಭದ್ರತೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳೇ ವಾಪಸ್ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಸ್ಥಳದಿಂದ ಧರ್ಮಸ್ಥಳ ಕಾಡಿನಲ್ಲಿ ಹೂತಿಟ್ಟ ಶವಗಳ ಶೋಧ ಕಾರ್ಯ ಕೊನೆಗೂ ಅಂತ್ಯ ಆಗಿದೆ. ಆ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಸ್ಥಳಗಳಲ್ಲಿ 2 ಗಂಟೆಗಳಿಂದ ಆಲ್ಮೋಸ್ಟ್ 1 ಗಂಟೆಗೆ ಎಸ್ಐಟಿ ಟೀಮ್ ಆ ವ್ಯಕ್ತಿಯ ಸಮೇತವಾಗಿ ಸ್ಪಾಟ್ ವಿಸಿಟ್ ಅನ್ನು ಮಾಡ್ತು. ಅಲ್ಲಿಂದ ಇಲ್ಲಿಯವರೆಗೂ ಈಗ 3 ಗಂಟೆಯ ಸಮಯ ನಿರಂತರವಾಗಿ ಅನೇಕ ಮಾಹಿತಿಗಳನ್ನ ಕಲೆ ಹಾಕಲಾಯಿತು. ಮ್ಯಾಜಿಸ್ಟ್ರೇಟ್ ಅವರ ಸಮ್ಮುಖದಲ್ಲಿ ಈಗ ಆ ಸ್ಥಳ ಮಹಜರ್ ಕಾರ್ಯ, ಅಸ್ಥಿ ಪಂಜರವನ್ನ ಇಲ್ಲೇ ನಾನು ತೆಗೆದಿದ್ದು ಅನ್ನುವಂತಹ ಸ್ಥಳವನ್ನೇನು ಆ ಅನಾಮಿಕ ವ್ಯಕ್ತಿ ತೋರ್ಪಡಿಸಿದ್ದ ಆ ಸ್ಥಳ ಶೋಧ ಕಾರ್ಯ ಈಗ ಮುಕ್ತಾಯ ಆಗಿದೆ. ಮುಕ್ತಾಯದ ನಂತರದಲ್ಲಿ ಬಿಗಿ ಭದ್ರತೆಯಲ್ಲಿ ಆ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಉಳಿದಂತಹ ಪೊಲೀಸ್ ಸಿಬ್ಬಂದಿಗಳ ಭದ್ರತೆಯಲ್ಲಿ ವಾಪಸ್ ಕರೆದುಕೊಂಡು ಬರ್ತಾ ಇರುವಂತಹ ಪ್ರಕ್ರಿಯೆ ಈಗ ಶುರುವಾಗಿದೆ. ಈಗ ಇರುವಂತಹ ಪ್ರಶ್ನೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಮುಂದಿನ ತನಿಖೆ ಏನಾಗಿರುತ್ತೆ? ಸ್ಥಳ ಮಹಜರಾಯಿತು, ಅಲ್ಲಿ ಸಿಕ್ಕಂತ ಮಾಹಿತಿ ಮುಂದುವರೆದ ಭಾಗವಾಗಿ ಮುಂದಿನ ತನಿಖೆಯನ್ನ ಹೇಗೆ ನಡೆಸ್ತಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಕಳೆದ 2 ಗಂಟೆಗಳಿಂದ ನಡೀತಾ ಇದ್ದಂತಹ ಈ ಒಂದು ಮೇಜರ್ ಅಪ್ಡೇಟ್ ಅಂದ್ರೆ ಈ ಪ್ರಕರಣದ ಪ್ರಮುಖ ಆದಂತಹ ಬೆಳವಣಿಗೆ ಇದು. ಈ ಒಂದು 2 ಗಂಟೆಗಳ ಕಾಲ ಆಗಿರುವಂತಹ ಬೆಳವಣಿಗೆ. ಈಗ ವಾಪಸ್ ಆತನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಾಟ್ ನೆಕ್ಸ್ಟ್ ಅನ್ನುವಂಥ ಸಹಜ ಪ್ರಶ್ನೆ ಇದೆ. ಮುಂದಿನ ತನಿಖೆಯ ಭಾಗ ಏನಾಗಿರುತ್ತೆ? ಸದ್ಯಕ್ಕೆ ಏನೆಲ್ಲ ಮಾಹಿತಿಗಳು ಸಿಕ್ಕಿರಬಹುದಂತ ಅನ್ಸುತ್ತೆ? ಅರುಣ್, ನೇತ್ರಾವತಿಯ ಸೇತುವೆಯಿಂದ ನೇತ್ರಾವತಿಯ ಸ್ನಾನಘಟ್ಟ ತನಕ ಅಂದರೆ ಸುಮಾರು 1 ಕಿಲೋಮೀಟರ್ ಆ ವ್ಯಾಪ್ತಿಯಲ್ಲಿ ನಡೆದಂಥ ಸ್ಥಳ ಮಹಜರು ಇದು. ಆ ಒಳಭಾಗಿನ ದಟ್ಟ ಕಾನನದಲ್ಲಿ ಆ ಸ್ಥಳ ಮಹಜರು ಪ್ರಕ್ರಿಯೆ ಆಗಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಕುತೂಹಲದಿಂದ ಇಲ್ಲಿ ಗಮನಿಸ್ತಾ ಇದ್ದಾರೆ. ಸುಮಾರು 2 ಗಂಟೆಯಿಂದ ನಿರಂತರವಾಗಿ ಸ್ಥಳ ಮಹಜರು ಪ್ರಕ್ರಿಯೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮಹತ್ವದ ಹಲವು ಸಾಕ್ಷ್ಯಗಳನ್ನು ಎಸ್ಐಟಿ ಅಧಿಕಾರಿಗಳು ಈಗ ಸಂಗ್ರಹವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಆ ಎಲ್ಲ ಸಾಕ್ಷ್ಯಗಳನ್ನು ಇಲ್ಲಿ ಅಧಿಕಾರಿಗಳು ಕಲೆಯನ್ನು ಹಾಕ್ತಾ ಇರುವಂಥದ್ದು. ನೇರವಾಗಿ ಧರ್ಮಸ್ಥಳ ಭಾಗದಿಂದ ಬಂದಂಥ ಅವನನ್ನು ಅನಾಮಿಕ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದರು. ಸದ್ಯ ನೇತ್ರಾವತಿಯಲ್ಲಿ ಸ್ಥಳ ಮಹಜರನ್ನು ಮುಗಿಸಿ ಇದೀಗ ಮತ್ತೆ ಧರ್ಮಸ್ಥಳದ ಕಡೆಗೆ ಆತನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಹಳಷ್ಟು ಪ್ರಮುಖವಾದ ಘಟ್ಟ ಇವತ್ತಿನ ಈ ಸ್ಥಳ ಮಹಜರು ಪ್ರಕ್ರಿಯೆ. ಯಾಕೆಂದರೆ ಆತನೇ ಕೊಟ್ಟಿರುವಂಥ ಹೇಳಿಕೆಯ ಪ್ರಕಾರವಾಗಿ ಸುಮಾರು 16 ವರ್ಷದಲ್ಲಿ 100 ಹೆಣಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಿದ್ದೇನೆ ಎಂಬ ಹೇಳಿಕೆಯನ್ನು ಆತ ಕೊಟ್ಟಿದ್ದ. ಹಾಗಾಗಿ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರು ಆತ ಎಲ್ಲಿ ಹೂತು ಹಾಕಿರ್ಬೋದು. ಧರ್ಮಸ್ಥಳ ಗ್ರಾಮ ಅಂದರೆ ಅದರಲ್ಲಿ ಸುಮಾರು 170 ಹೆಕ್ಟೇರ್ ಅರಣ್ಯ ಭೂಮಿ ಬರುತ್ತೆ. ಆ ಅರಣ್ಯದಲ್ಲಿ ಎಲ್ಲಿ ಹೂತು ಹಾಕಿರ್ಬೋದು ಮತ್ತು ಕಂದಾಯ ಭೂಮಿ ಆದರೆ ಎಲ್ಲಿ ಹೂತು ಹಾಕಿರ್ಬೋದು ಎಂಬ ಸಂಶಯ ಜನರಲ್ಲಿತ್ತು. ಮತ್ತು ಇಡೀ ರಾಷ್ಟ್ರದ ಜನ, ಇಡೀ ರಾಜ್ಯದ ಜನ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಸೂಕ್ಷ್ಮ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾ ಇದ್ರು. ಸದ್ಯ ಎಸ್ಐಟಿಯ ಮೊದಲ ತನಿಖೆ ಅಂದರೆ ಪ್ರಾರಂಭದ ಹಂತ ಮುಕ್ತಾಯವಾಗಿರುವಂಥದ್ದು. ಆತನನ್ನು ಈ ನೇತ್ರಾವತಿ ನದಿಯ ದಡದಲ್ಲಿ ಇರುವಂಥ ದಟ್ಟ ಕಾನನದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆಗಿರುವಂಥದ್ದು. ಸದ್ಯ ಆತ ಜುಲೈ 11ನೇ ತಾರೀಕು ಒಂದು ತಲೆಬುರುಡೆಯನ್ನು ತಂದಿದ್ದ. ಆ ತಲೆಬುರುಡೆ ಎಲ್ಲಿಂದ ತಂದಿದ್ದಿ ಎಂಬ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನೇರವಾಗಿ ಆತ ಧರ್ಮಸ್ಥಳದ ಸ್ನಾನಘಟ್ಟದ ಸಮೀಪದಲ್ಲಿರುವಂಥ ದಟ್ಟ ಕಾಡಿನಿಂದ ತಂದಿದ್ದೀನಿ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಅದರ ಪರಿಶೀಲನೆ ಆಗಿದೆ, ಅದರ ಸ್ಥಳ ಮಹಜರು ಆಗಿದೆ. ಮುಂದೆ ಧರ್ಮಸ್ಥಳದ ವಾಹನ ಹೋಗಿರೋ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಬೇರೆ ಪ್ರದೇಶದಲ್ಲಿ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಮಾಡ್ತಾರೆ ಅಥವಾ ಇವತ್ತು ಇಲ್ಲಿ ಸ್ಥಳ ಮಹಜರು ಮಾಡಿ ಮುಂದಿನ ದಿನಗಳಲ್ಲಿ ಗೌಪ್ಯವಾಗಿ ಬಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು
ಮಾಡ್ತಾರಾ ಅನ್ನೋದು ಬಹಳಷ್ಟು ಕುತೂಹಲವನ್ನು ಕೇಳಿಸಿದೆ. SITಯ ಇವತ್ತಿನ ನಿರಂತರವಾದ 2 ಗಂಟೆಯ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಂಗ್ರಹ ಆಗಿದೆ. ಆತ ಎಲ್ಲಿ ಹೂತು ಹಾಕಿದ್ದೇನೆ ಎಂಬ ಪ್ರದೇಶವನ್ನು ತೋರಿಸಿದನು. ಆ ಪ್ರದೇಶವನ್ನು ಈಗಾಗಲೇ SIT ಮತ್ತು ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಬಹಳಷ್ಟು ಕುತೂಹಲವನ್ನು ಕೇಳಿಸಿರುವಂಥದ್ದು. ಯಾಕಂದರೆ ಇದೇ ನೇತ್ರಾವತಿಯ ಸ್ಥಾನಘಟ್ಟದಲ್ಲಿ ಸುಮಾರು 15ರಿಂದ 20 ವರ್ಷಗಳ ಕಾಲ ಸ್ವಚ್ಛತಾ ಕಾರ್ಮಿಕನಾಗಿ ಆ ವ್ಯಕ್ತಿ ಕೆಲಸವನ್ನು ಮಾಡಿಕೊಂಡಿದ್ದೆ. ಆನಂತರವಾಗಿ 2013ರಲ್ಲಿ ಇಲ್ಲಿನ ಘಟನೆಗಳನ್ನು ನೋಡಿ ಭಯಗೊಂಡು ಮತ್ತೆ ತನ್ನ ಊರಿಗೆ ಹೋದೆ, ಅಜ್ಞಾತ ಸ್ಥಳದಲ್ಲಿ ನಾನಿದ್ದೆ ಎಂಬ ಹೇಳಿಕೆಯನ್ನು ಆತ ಕೋರ್ಟಿಗೆ ಕೊಟ್ಟಿದ್ದ. ಸದ್ಯ ಅದಾದ ನಂತರವಾಗಿ ಇದೇ ಆತ ಕೆಲಸ ಮಾಡ್ತಾ ಇದ್ದಂಥ ಸ್ಥಾನಘಟ್ಟದ ಸಮೀಪದಲ್ಲೇ ಇರುವಂಥ ದಟ್ಟವಾದ ಕಾನನದಲ್ಲಿ ಸುಮಾರು 2 ಗಂಟೆಗಳ ಕಾಲ SIT ಅಧಿಕಾರಿಗಳು ಸ್ಥಳ ಮಹಜರನ್ನು ಮಾಡಿದ್ದಾರೆ. ಮಹಜರಿನ ಸಂದರ್ಭದಲ್ಲಿ ಹಲವು ಸಾಕ್ಷ್ಯಗಳು ಕೂಡ ಸಿಕ್ಕಿದೆ ಅನ್ನೋದು ಸದ್ಯಕ್ಕೆ ಮಾಹಿತಿಗಳು ಬರ್ತಾ ಇದೆ. SITಯ ಪ್ರಮುಖರು SP ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ತಂಡ ಇತ್ತು. ಅದರಲ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು ಮತ್ತು ಕ್ರೈಮ್ ಅಪ್ ಸೈನ್ಸ್ ವಿಭಾಗದವರು ಮತ್ತು ವೈದ್ಯರು ಕೂಡ ಇರುವಂಥದ್ದು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳ ತಂಡ ಇತ್ತು. 20ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಅತ್ಯಮೂಲ್ಯ ಪ್ರಕರಣದ ಸ್ಥಳ ಮಹಜರಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಸದ್ಯ ಒಂದು ಹಂತದ ಸ್ಥಳ ಮಹಜರು ಪ್ರಕ್ರಿಯೆ ಪೂರ್ಣಗೊಂಡಿರುವಂಥದ್ದು. ಬೇರೆ ಯಾವ ಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ಧರ್ಮಸ್ಥಳದ ಬೇರೆ ಯಾವ ಭಾಗದಲ್ಲಿ ಈ ರೀತಿಯ ಆತ ಶವಗಳನ್ನು ಹೂತು ಹಾಕಿರಬಹುದು ಎಂಬ ಸಂಶಯ ಮತ್ತು ಅನುಮಾನ ಮತ್ತಷ್ಟು ದಟ್ಟವಾಗಿ ಕಾಡ್ತಾ ಇದೆ. ಅರುಣ್, ಕಿಶನ್, ಎಷ್ಟು ಜಾಗಗಳನ್ನ ಈ ಒಂದು ಸ್ಪಾಟ್ನಲ್ಲಿ ಆ ವ್ಯಕ್ತಿ ತೋರಿಸಿರುವಂಥದ್ದು, ಆಮೇಲೆ ಈಗ ಜಸ್ಟ್ ಆ ಸ್ಥಳಗಳನ್ನ ಗುರುತು ಮಾಡಿರುವಂಥದ್ದ, ಅಲ್ಲಿ ಹೈ ಸೆಕ್ಯೂರಿಟಿಯನ್ನು ಹಾಕಲಾಗತ್ತಾ, ಡಿಗ್ಗಿಂಗ್ ಯಾವಾಗ ಮಾಡಲಾಗತ್ತೆ, ಉತ್ಖನನ ಯಾವಾಗ? ಅರುಣ್, ಇದೇ ಪ್ರಶ್ನೆ ಇಲ್ಲಿ ಜನಸಾಮಾನ್ಯ ಕೇಳ್ತಾ ಇದ್ದಾನೆ. ಇವತ್ತು ಕೇವಲ ಸ್ಥಳ ಮಹಜರು ಮಾಡಿದ್ದ ಅಥವಾ ಉತ್ಖನನ ಪ್ರಕ್ರಿಯೆ ಆಯ್ತಾ ಅನ್ನೋದ್ರ ಬಗ್ಗೆ. ಆದರೆ ಉತ್ಖನನ ಮಾಡೋಕ್ಕೆ ಸಾರಾ ಸಗಡಾಕಿ ಬಂದು ಆಗೋದಿಲ್ಲ. ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು, AC ಅಥವಾ ತಹಶೀಲ್ದಾರ್ ಕೂಡ ಇದರಲ್ಲಿ ಇರಬೇಕು, ವೈದ್ಯರ ತಂಡ, ಬೇರೆ ಬೇರೆ ವಿಭಾಗದ ಪ್ರಮುಖರು ಕೂಡ ಇರಬೇಕು. ಆದರೆ ಇಲ್ಲಿ ಇವತ್ತು ಸುಮಾರಷ್ಟು ಜನ ಇದ್ದರು, ಅದಕ್ಕೆ ಬೇಕಾದಂಥ ಎಲ್ಲ ಅಧಿಕಾರಿಗಳ ತಂಡ ಇತ್ತು. ಹಾಗಾಗಿ ಕಾಡಿನ ಒಳಗೆ ಉತ್ಖನನ ಮಾಡಿರಬಹುದು ಎಂಬ ಶಂಕೆ ಕೂಡ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಬೇಕಾದಂಥ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಇವತ್ತಿನ ಈ ಬೆಳವಣಿಗೆ ಇಡೀ ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೆ ಒಂದು ರೀತಿಯಾಗಿ ಸಂಚಲನವನ್ನು ಉಂಟು ಮಾಡಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಜನ ಕುತೂಹಲಿಗರು ಇದೇ ಭಾಗದಲ್ಲಿ ಬಂದು ಆ ದಡದಲ್ಲಿ ನಿಂತು ನೇತ್ರಾವತಿಯ ದಡದ ಪಕ್ಕದಲ್ಲಿ ಆಗ್ತಾ ಇದ್ದಂಥ ಎಲ್ಲ ಬೆಳವಣಿಗೆಗಳನ್ನು ಕಾಣ್ತಾ ಇದ್ರು. ಇದರಲ್ಲಿ ಗ್ರಾಮಸ್ಥರೇ ಅಧಿಕ ಸಂಖ್ಯೆಯಲ್ಲಿದ್ದರು. ಯಾಕೆಂದರೆ ತಮ್ಮ ಗ್ರಾಮಕ್ಕೆ ಬಂದಿರುವಂಥ ಆರೋಪಗಳ ಸತ್ಯಾಸತ್ಯತೆ ಏನು ಅನ್ನೋ ಸಂಶಯ ಕೂಡ ಇದರಲ್ಲಿತ್ತು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಇಂಥ ದಟ್ಟ ಕಾನನ ಯಾರೂ ಕೂಡ ಜನಸಾಮಾನ್ಯ ಹೋಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಭಾಗದಲ್ಲಿ ತಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ಒಂದು ಟೇಪ್ ಹಾಕಿ ಆ ಸ್ಥಳವನ್ನು ಸೆಕ್ಯೂರ್ ಮಾಡಿರುವಂಥದ್ದು. ಹಾಗಾಗಿ ಈ ಭಾಗವನ್ನು ಕೂಡ ಆತ ತೋರಿಸಿರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಕೆಳಭಾಗಕ್ಕೆ ಅಂದರೆ ಈ ಕಾನೂನದ ಒಳಗೆ ಸದ್ಯಕ್ಕೆ ಯಾರಿಗೂ ಪೊಲೀಸರು ಪ್ರವೇಶವನ್ನು ಕೊಡ್ತಾ ಇಲ್ಲ. ಎಲ್ಲ ಜನರನ್ನು ಚದುರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಯಾವೆಲ್ಲ ಭಾಗದಿಲ್ಲ, ನೀವು 8 ಅಕ್ಷರದಲ್ಲಿ ಬಂದಂಥ ಒಂದು ನೋಟಿಸನ್ನು ಗಮನಿಸ್ತಾ ಇದ್ದೀರಿ. ಹಾಗಾಗಿ ಇದು ಆತ ತೋರಿಸಿದಂಥ 8ನೇ ಪ್ರದೇಶವಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಹಾಗಾಗಿ ಇಂತಹ ಹಲವು ಭಾಗಗಳನ್ನು ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಸಾಕ್ಷ್ಯ ನಾಶದ ಪ್ರಕ್ರಿಯೆ ಇರಬಾರ್ದು, ಆ ಸಾಕ್ಷ್ಯ ನಾಶದ ಯಾವುದೇ ರೀತಿಯಾಗಿ ಸಂಶಯಗಳು ಬರಬಾರ್ದು ಎಂಬ ನಿಟ್ಟಿನಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಸದ್ಯಕ್ಕೆ ಹಾಕಲಾಗಿರುವಂಥದ್ದು. ಮತ್ತೆ ವಿಜುವಲ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅರುಣ್. ಆತ ತೋರಿಸಿದಂಥ ಜಾಗವನ್ನು ಟೇಪ್ ಹಾಕಿ ಸೆಕ್ಯೂರ್ ಮಾಡಿದ್ದಾರೆ. ಇಂತಹ ಹಲವು ಜಾಗಗಳನ್ನು ಇಡೀ ಕಾಡಿನ ಒಳಭಾಗಕ್ಕೆ ಟೇಪ್ ಹಾಕಿ ಸೆಕ್ಯೂರ್ ಮಾಡಿರುವಂಥದ್ದು. SP ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಎಲ್ಲ ತಂಡ ಕೂಡ ಇಂಚಿಂಚಾಗಿ ಮಾಹಿತಿಗಳನ್ನು ಪಡ್ಕೊಳ್ತಾ ಇದೆ. ಆರಂಭವಾಗಿ ಆತನನ್ನು ಕರೆದುಕೊಂಡು ಬಂದಂಥದ್ದು ನೇತ್ರಾವತಿಯ ಸ್ಥಾನಘಟ್ಟದ ಸಮೀಪದಲ್ಲಿರುವಂಥ ಒಂದು ಗಿಡ ಗಂಟಿಗಳಿಂದ ತುಂಬಿ ಹೋಗಿದಂಥ ಪ್ರದೇಶವನ್ನು ಆತ ಪ್ರಾರಂಭದ ಹಂತದಲ್ಲಿ ತೋರಿಸಿದ. ಅಲ್ಲಿ ಪೊಲೀಸರು ಅದನ್ನು ಸೆಕ್ಯೂರ್ ಮಾಡಿದರು. ಆನಂತರವಾಗಿ ಅದರ ಮುಂದಕ್ಕೆ ಅಂದರೆ ನದಿಯ ತೀರದಲ್ಲೇ ಬಂದು ನೇತ್ರಾವತಿಯ ಸೇತುವೆ ಸಮೀಪಕ್ಕೆ ಬಂದು ಈಗ ಈ ಸ್ಥಳ ಪರಿಶೀಲನೆ ನಿಂತಿರುವಂಥದ್ದು. ಧರ್ಮಸ್ಥಳಕ್ಕೆ ಬಂದಂಥ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ನೇತ್ರಾವತಿಯ ಸೇತುವೆಯಿಂದ ನೇತ್ರಾವತಿಯ ಸ್ಥಾನಘಟ್ಟ ಸುಮಾರು ಅರ್ಧದಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ದೂರ ಇರುವಂಥದ್ದು. ಹಾಗಾಗಿ ಸುಮಾರು 2 ಗಂಟೆಗಳ ಕಾಲ ಇದೇ ನದಿಯ ಕೆಳಭಾಗ ಅಂದರೆ ನದಿಯ ದಡ ಭಾಗದಲ್ಲಿ
ಈ ಪ್ರಕ್ರಿಯೆಯನ್ನು SIT ಮಾಡಿಕೊಂಡಿರುವಂಥದ್ದು. ಇಂತಹ ಹಲವು ಪ್ರದೇಶಗಳನ್ನು ಟೇಪ್ ಹಾಕಿ SIT ಈಗ ಸೂಕ್ಷ್ಮದಾಗಿ ಗುರುತು ಮಾಡಿರುವಂಥದ್ದು. ಅಲ್ಲಿ ನಿಮಗೆ ಸಂಖ್ಯೆ ಕಾಣಿಸ್ತಾ ಇರ್ಬೋದು 8 ಅಂಥೇಳಿ. ಅದನ್ನು ಇದೀಗ SIT ಅಧಿಕಾರಿಗಳು ಬಂದು ಮಾರ್ಕ್ ಮಾಡಿ ಹೋಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಅಂದರೆ ಈ ದಟ್ಟವಾದ ಕಾನದ ನಡುವೆ 8 ಪ್ರದೇಶವನ್ನು ಆತ ಗುರುತಿಸಬಹುದು ಎಂಬ ಶಂಕೆ ಸದ್ಯಕ್ಕಿರುವಂಥದ್ದು. ಹಾಗಾಗಿ ಸದ್ಯ ಎಲ್ಲರ ಕುತೂಹಲ ಧರ್ಮಸ್ಥಳದ ಈ ಪ್ರಕರಣದತ್ತ ನೆಟ್ಟಿದೆ. ಇನ್ನು ಮುಂದಿನ ಧರ್ಮಸ್ಥಳ ಗ್ರಾಮದ ಹಲವು ಭಾಗಕ್ಕೆ ಆತನನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಈಗ ಆತ ಕೋರ್ಟಿಗೆ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ತಾನು ಧರ್ಮಸ್ಥಳದ ಕಲ್ಲೇರಿ ಎಂಬಲ್ಲಿ ಒಂದು ಪುಟ್ಟ ಮಗುವಿನ ಶವವನ್ನು ಹೂತು ಹಾಕಿದ್ದೇನೆಂಬ ಹೇಳಿಕೆಯನ್ನು ಸ್ವತಃ ಆತ ಕೊಟ್ಟಂಥ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂಥ ಕಲ್ಲೇರಿ ಎಂಬ ಭಾಗಕ್ಕೆ ಆತನನ್ನು ಕರ್ಕೊಂಡು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂಗೆ ಅನಾಮಧೇಯ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರ ಇದೆ. ಮೈಸೂರಲ್ಲಿ ಅಶೋಕ್ ಅವರ ಹೇಳಿಕೆ, ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ, ಅನಾಮಿಕ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರ ಇದೆ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿರುವಂತಹ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡ್ತಾ ಇರುವವ ಒಬ್ಬ ಮುಸ್ಲಿಂ ವ್ಯಕ್ತಿ, ಇದರಲ್ಲಿ ಯಾವುದೋ ಕಾಣದ ಕೈ ಕೆಲಸ ಮಾಡ್ತಾ ಇದೆ. ವಿಪಕ್ಷ ನಾಯಕರ ಗಂಭೀರ ಆರೋಪ, ಇದರಲ್ಲಿ ಯಾವುದೋ ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಈ ಕೇಸ್ ಜಟಿಲ ಆಗ್ತಿಲ್ಲ, ಜಟಿಲ ಮಾಡ್ತಾ ಇದ್ದಾರೆ. ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನಾಮಧೇಯ ವ್ಯಕ್ತಿಯ ಹಿಂದ್ಗಡೆ. ಆ ವ್ಯಕ್ತಿ ಮುಸ್ಲಿಂ ವ್ಯಕ್ತಿ ಅಂತ ಆರೋಪ ಮಾಡಿದ್ದಾರೆ. ಇದ್ರ ಹಿಂದೆ ಇರೋದು ಕೇರಳ ಸರ್ಕಾರ ಆಗಿದೆ. ಈ ಕೇಸ್ ಇಷ್ಟೊಂದು ಜಟಿಲ ಆಗ್ತಿಲ್ಲ, ಬಟ್ ಅದನ್ನ ಜಟಿಲವಾಗಿ ಮಾಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೂ ಕೇರಳಕ್ಕೂ ಏನ್ ಸಂಬಂಧ ಇದೆ? ಮೈಸೂರಲ್ಲಿ ಅಶೋಕ್ ಕೊಟ್ಟಂತಹ ಹೇಳಿಕೆ ಇದು. ಒಂದು ಕಡೆ ತೀವ್ರಗತಿಯಲ್ಲಿ ತನಿಖೆ, ಸ್ಪಾಟ್ ವಿಸಿಟ್, ಮಹಜರು, ಅನಾಮಧೇಯ ವ್ಯಕ್ತಿ ತೋರಿಸ್ತಾ ಇರುವಂತಹ ಆ ಪ್ಲೇಸಸ್ಗಳನ್ನ 1, 2, 3, 4 ಅನ್ನುವಂತಹ ಪ್ಲೇ ಕಾರ್ಡ್ಗಳ ಮೂಲಕವಾಗಿ ಗುರುತು ಮಾಡ್ತಾ ಇರುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಒಂದು ಪ್ರಮುಖವಾದಂತಹ ಘಟ್ಟ. ಮತ್ತೊಂದು ಕಡೆ ವಿಪಕ್ಷ ನಾಯಕರ ಕಡೆಯಿಂದ ಒಂದು ಗಂಭೀರ ಆರೋಪ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ. ಅವ್ರಿಗೇನು ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದು ಮುಂದೆ ಹೋಗ್ತೀನಿ. ಈಗ SIT ಅವರೇ ಕೇಳಿದ್ದಾರೆ, SIT ತನಿಖೆ ಆಗಿದೆ. ನಾಳೆ ನನಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರ ಅಂತ ಒಂದು ಗ್ಯಾಂಗ್ ಹಾಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ SITನೂ ಸರಿ ಇಲ್ಲ ಅಂತ ನೋಡಿ. ಅವ್ರ ಪರವಾಗಿ ರಿಪೋರ್ಟ್ ಕೊಟ್ರೆ ಇದು ಸರಿ, ಇಲ್ಲ ಅಂದ್ರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ. ಅವರೇ ಹೆಡ್, ಅದಕ್ಕೆ ಅವರೇ ಚೀಫ್ ಮಾಡ್ಬಿಡಿ. ನಾವು ನಾರ್ಮಲಿ ಚೀಫ್ ಜಸ್ಟಿಸು, ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ, ಇವರೇ ಮಾಡ್ಬಿಡ್ಲಿ ಎಷ್ಟು. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ. ಅವ್ರಿಗೇನು ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದು ಮುಂದೆ ಹೋಗ್ತೀನಿ. ಈಗ SIT ಅವರೇ ಕೇಳಿದ್ದಾರೆ, SIT ತನಿಖೆ ಆಗಿದೆ. ನಾಳೆ ನನಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರ ಅಂತ ಒಂದು ಗ್ಯಾಂಗ್ ಹಾಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ SITನೂ ಸರಿ ಇಲ್ಲ ಅಂತ ನೋಡಿ. ಅವ್ರ ಪರವಾಗಿ ರಿಪೋರ್ಟ್ ಕೊಟ್ರೆ ಇದು ಸರಿ, ಇಲ್ಲ ಅಂದ್ರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ. ಅವರೇ ಹೆಡ್, ಅದಕ್ಕೆ ಅವರೇ ಚೀಫ್ ಮಾಡ್ಬಿಡಿ. ನಾವು ನಾರ್ಮಲಿ ಚೀಫ್ ಜಸ್ಟಿಸು, ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ, ಇವರೇ ಮಾಡ್ಬಿಡ್ಲಿ ಎಷ್ಟು. ಜಟಿಲ. ಕಟ್ಟಡ ಕಾರ್ಮಿಕರು ಅವರ ಮಕ್ಕಳ ಕಲ್ಯಾಣಕ್ಕಾಗಿ ರಾಜ್ಯ ಕಾರ್ಮಿಕ ಇಲಾಖೆ ಹೊಸ ಯೋಜನೆ ರೂಪಿಸಿದೆ. ಉದ್ಯೋಗಕ್ಕಾಗಿ ವಲಸೆ ಹೋಗುವ ಕಾರ್ಮಿಕರ ಹಿತದೃಷ್ಟಿಯಿಂದ ವಸತಿ ಸಮುಚ್ಚಯ ನಿರ್ಮಿಸಿದರೆ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ವಸತಿ ಶಾಲೆಯ ನಿರ್ಮಾಣ ಮಾಡ್ತಾ ಇದೆ. ಕಾರ್ಮಿಕ ಇಲಾಖೆ
ಇಲಾಖೆಯಿಂದ ಕ್ರಾಂತಿಕಾರಿ ಹೆಜ್ಜೆ. ವಲಸೆ ಕಾರ್ಮಿಕರಿಗೆ ವಸತಿ ಸಮುಚ್ಚಯ ನಿರ್ಮಾಣ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ನಿರ್ಮಾಣ. ಶ್ರಮಿಕರ ಕಲ್ಯಾಣಕ್ಕೆ ಹಲವು ಯೋಜನೆ ಜಾರಿ. ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ಇತರೆ ಕಟ್ಟಡಗಳ ನಿರ್ಮಾಣ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನ ಭದ್ರಪಡಿಸಲಿಕ್ಕೆ ರಾಜ್ಯದಾದ್ಯಂತ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸಲಿಕ್ಕೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಮಹತ್ವದ ಕ್ರಮವನ್ನ ಕೈಗೊಂಡಿದೆ. ಶ್ರಮಿಕರ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕು. ಅವರ ಪ್ರತಿಭೆಗೆ ತಕ್ಕ ಶಿಕ್ಷಣ ಸಿಕ್ಕರೆ ಅವರು ತಮ್ಮ ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ಅನ್ನೋದನ್ನ ಕಾರ್ಮಿಕ ಇಲಾಖೆ ಅರಿತಿದೆ. ಹೀಗಾಗಿಯೇ ಇಲಾಖೆಯಿಂದ ವಸತಿ ಶಾಲೆಗಳನ್ನ ಶುರು ಮಾಡಲಾಗ್ತಾ ಇದೆ. ಇದಕ್ಕೆ ಅಂತಾನೆ 2025-26ನೇ ಸಾಲಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕೃತ ಘೋಷಣೆಯನ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ನೀಡಿದ ವಾಗ್ದಾನದಂತೆ ಇದೀಗ ಶಾಲೆಗಳ ಆರಂಭ ವೇಗವನ್ನ ಪಡೆದಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಆಶಯದಂತೆ ಈ ಯೋಜನೆ ಜಾರಿಗೆ ಬಂದಿದೆ. ಈ ಶ್ರಮಿಕ ವಸತಿ ಶಾಲೆಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮಾದರಿಯಲ್ಲಿ ನಿರ್ಮಾಣವಾಗಲಿದೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಕೂಡ 6ರಿಂದ 12ನೇ ತರಗತಿಯವರೆಗೂ ವಸತಿ ಶಾಲೆಗಳನ್ನು ಆರಂಭಿಸುವಂತ ಗುರಿಯನ್ನ ಹೊಂದಲಾಗಿದೆ. ಈಗಾಗಲೇ ಸಚಿವರ ನೇತೃತ್ವದಲ್ಲಿ ಈ ವಿಷಯವಾಗಿ ಹಲವು ಸುತ್ತಿನ ಸಭೆಗಳಾಗಿದ್ದು ಯೋಜನೆಯ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಆರ್ಥಿಕ ತೊಂದರೆಯಿಂದ ಶಿಕ್ಷಣದಿಂದ ವಂಚಿತರಾಗುವಂತ ನೋಂದಾಯಿತ ವಲಸೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಈ ಯೋಜನೆ ವರದಾನವಾಗಲಿದೆ. ಬಾಲ ಕಾರ್ಮಿಕ ಪದ್ಧತಿಯ ನಿವಾರಣೆಗೂ ಸಹ ಈ ಯೋಜನೆ ಸಹಕಾರಿಯಾಗಲಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಶ್ರಮಿಕ ವಸತಿ ಶಾಲೆ ಆರಂಭಿಸಲಿಕ್ಕೆ ಕ್ಯಾಬಿನೆಟ್ ಅನುಮೋದನೆ ನೀಡಿತ್ತು. ಈ ಶಾಲೆಗಳಿಗೆ ರೂಪಾಯಿ 1,125.25 ಕೋಟಿ ಮಂಜೂರು ಮಾಡಲಾಗಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಈಗ ಬಹಳ ಮುಖ್ಯವಾಗಿ ಈ ಪ್ರತಿ ಜಿಲ್ಲೆಯಲ್ಲಿ ಒಂದು ವಸತಿ ಸಹಿತ ಶಾಲೆಯನ್ನು ಆರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಬಜೆಟಲ್ಲಿ ಘೋಷಣೆ ಆಗಿತ್ತು. ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಇದಕ್ಕೆ ಅನುಮೋದನೆ ದೊರೆತಿದೆ. ಇದರಲ್ಲಿ ಏನಪ್ಪ ಅಂತಂದರೆ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರದಿಂದ ಉಚಿತವಾಗಿ ನಮಗೆ ಲ್ಯಾಂಡನ್ನು ಕೊಟ್ಟಿದ್ದಾರೆ. ಆ ಲ್ಯಾಂಡಲ್ಲಿ ಪ್ರತಿ ಜಿಲ್ಲೆಯಲ್ಲಿ 350 ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅಂದರೆ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ವ್ಯವಸ್ಥೆ ಇರುವಂಥ ಶಾಲೆಗಳನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಈ ಶಾಲೆಯಲ್ಲಿ ಏನೇನಿರ್ತದೆ, ಅವರಿಗೆ ಏನೋ ಟೀಚಿಂಗ್ಗೆ ಬೋಧನೆಗೋಸ್ಕರ ಕೊಠಡಿಗಳಿರ್ತವೆ, ಲ್ಯಾಬ್ಗಳಿರ್ತವೆ, ಹಾಗೆ ಅವರು ಇರಲಿಕ್ಕೋಸ್ಕರ ವಸತಿ ನಿಲಯ ಇರ್ತದೆ. ಹಾಗೆ ಅಲ್ಲಿ ಶಿಕ್ಷಣ ಕೊಡುವಂಥ ಕೆಲಸ ಮಾಡೋ ಬೋಧಕ ವರ್ಗದವರಿಗೆ ಅವ್ರಿಗೆ ಕ್ವಾರ್ಟರ್ಸ್ಗಳಿರ್ತವೆ. ಸೊ ಆಟದ ಮೈದಾನ ಇರ್ತದೆ, ಹೀಗೆ ಸೋಲಾರ್ ಅವ್ರಿಗೆ ನೀರಿನ ವ್ಯವಸ್ಥೆ ಇರ್ತದೆ. ಈ ಎಲ್ಲ ವ್ಯವಸ್ಥೆಗಳನ್ನ ಕಟ್ಟಡ ಕಾರ್ಮಿಕರ ಮಕ್ಕಳಿಗೋಸ್ಕರ ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ. ವಲಸೆ ಕಾರ್ಮಿಕರನ್ನೇ ಗಮನದಲ್ಲಿ ಇಟ್ಟುಕೊಂಡು ಕಾರ್ಮಿಕ ಇಲಾಖೆ ವಸತಿ ಸಮುಚ್ಚಯವನ್ನ ಆರಂಭಿಸಿದೆ. ಆಹಾರ, ಬಟ್ಟೆ, ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಮುಖ್ಯವಾದವು. ಒಂದು ಕಡೆ ಮನೆಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕೆಲಸದ ಸ್ಥಳಗಳಿಗೆ ಹೋಗುವ ಕಾರ್ಮಿಕರಿಗೆ ಇರೋಕೆ ಮನೆ ಇರಲ್ಲ. ಇಂತಹ ಸಮಸ್ಯೆಯನ್ನ ಮನಗಂಡ ಕಾರ್ಮಿಕ ಇಲಾಖೆ ವಲಸೆ ಕಾರ್ಮಿಕರಿಗೆ ವಸತಿ ಸಮುಚ್ಚಯವನ್ನ ನಿರ್ಮಿಸಲಿಕ್ಕೆ ಮುಂದಾಗಿದೆ. ಈ ಯೋಜನೆಯು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ವೇಗವನ್ನ ಪಡೆದಿದೆ. ಇದರಿಂದ ಕಾರ್ಮಿಕರಿಗೂ ಸಹ ಗೌರವದ ಬದುಕು ಕಂಡುಕೊಳ್ಳುವಂತಾಗಿದೆ. ನಮಗೆ ಗೊತ್ತಿರೋ ಹಾಗೆ ಈ ಕಟ್ಟಡ ಕಾರ್ಮಿಕರ ಕೆಲಸದ ಸ್ವರೂಪ ಹೇಗಿರ್ತದೆ ಅಂತಂದರೆ, ಒಂದು ಕಡೆ ಅವರು ನೆಲೆ ನಿಲ್ಲಕ್ಕೆ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ, ಕಾನ್ಸ್ಟೆಂಟಾಗಿ ಅವರು 6 ತಿಂಗಳು 1 ವರ್ಷ ಆದಮೇಲೆ ಮೂವ್ ಆಗಬೇಕು. ಈ ಕಾರಣದಿಂದಾಗಿ ಅವ್ರಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಕಡೆ ನೆಲೆ ನಿಂತರೆ ಅವಾಗ ಮಾತ್ರ ಅವ್ರಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಮಸ್ಯೆನ ಮನಗಂಡು ಮಂಡಳಿ ಏನು ಮಾಡ್ತಾಯಿದೆ ಅಂತಂದರೆ, ಈ ವಸತಿ ಸಹಿತ ಶಾಲೆಯನ್ನು ಆರಂಭ ಮಾಡ್ತಾಯಿದೆ. ಈ ವಸತಿ ಸಹಿತ ಶಾಲೆಯನ್ನು ಆರಂಭ ಮಾಡಿದ್ರೆ ಇದು ಅತ್ಯಂತ
ಏನಂತಂದರೆ ಸಮರ್ಪಕವಾದಂಥ ಶಿಕ್ಷಣ ವ್ಯವಸ್ಥೆ ಅಂತೇಳಿ ನಾವು ಅಂದ್ಕೋಬೋದು. ಯಾಕೆ ಅಂತಂದರೆ ಈ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ನಿರ್ಮಾಣ ಕಾಮಗಾರಿಗಳಲ್ಲಿ ತಾತ್ಕಾಲಿಕವಾದ ಶೆಡ್ಗಳನ್ನ ಒದಗಿಸಿರ್ತಾರೆ. ಅಲ್ಲಿಂದ ಅವರು ಶಾಲೆಗೆ ಹೋಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಗುಣಮಟ್ಟದ ಶಿಕ್ಷಣದಿಂದ ಕಟ್ಟಡ ಕಾರ್ಮಿಕರು ವಂಚಿತರಾಗಿ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗೋದಿಲ್ಲ. ಈ ರೀತಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡೋದ್ರಿಂದಾಗಿ ಅವ್ರಿಗೆ ಶಿಕ್ಷಣಕ್ಕೆ ಭಾಳ ಒತ್ತು ನೀಡಿದಂಗಾಗಿ ಅವರು ಅಲ್ಲಿ ಶಾಲೆಗಳಲ್ಲಿ ಅಭ್ಯಾಸ ಮಾಡಿ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ, ಹಾಗೆ ಸೋಷಿಯಲ್ ಮೊಬಿಲಿಟಿ ಪಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಇದು ಅತ್ಯಂತ ಏನಂತಂದರೆ ಸಂಪೂರ್ಣವಾಗಿ ಉಚಿತವಾದಂಥ ಶಿಕ್ಷಣ. ಹೀಗಾಗಿ ಈ ಕಟ್ಟಡ ಕಾರ್ಮಿಕರ ಜೀವನದಲ್ಲಿ ನಿಜಕ್ಕೂ ಈ ರೆಸಿಡೆನ್ಷಿಯಲ್ ಸ್ಕೂಲ್ ಏನಿದೆ ಒಂದು ಹೊಸ ಅಧ್ಯಾಯ ಆರಂಭ ಮಾಡಿದಂಗಾಗಿದೆ. ವಲಸೆ ಕಾರ್ಮಿಕರು ಕೈಗಾರಿಕಾ ಪ್ರದೇಶಗಳು ಮತ್ತು ಬೃಹತ್ ನಿರ್ಮಾಣ ವಲಯಗಳ ಆಸುಪಾಸಿನಲ್ಲಿ ಶೆಡ್ಗಳಲ್ಲಿ ವಾಸಿಸುವಂಥದ್ದು ಸಾಮಾನ್ಯವಾಗಿತ್ತು. ಇದರಿಂದ ಅವರ ಕೆಲಸದ ಸ್ಥಳ ಹತ್ತಿರವೇನೋ ಇರ್ತಿತ್ತು. ಆದರೆ ಅದರಿಂದಾಗಿ ಹಲವಾರು ತೊಂದರೆಗಳನ್ನು ಕಾರ್ಮಿಕರು ಎದುರಿಸಬೇಕಾಗಿತ್ತು. ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳು ಕಾರ್ಮಿಕರಿಗೆ ಎದುರಾಗ್ತಾ ಇದ್ವು. ಆದರೆ ಈಗ ವಲಸೆ ಕಾರ್ಮಿಕರ ವಸತಿ ಸಮುಚ್ಚಯಗಳಿಂದ ಕಾರ್ಮಿಕರ ಕುಟುಂಬಗಳು ನೆಮ್ಮದಿಯಾಗಿ ವಾಸಿಸಲಿಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಪಡೆದಿವೆ. ಇಂತಹ ಒಂದು ಅತ್ಯಾಧುನಿಕ ವಸತಿ ಸಮುಚ್ಚಯವನ್ನು ಇತ್ತೀಚೆಗಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇನಹಳ್ಳಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ವಸತಿ ಸಮುಚ್ಚಯ ಉದ್ಯೋಗ ಅರಸಿ ಬರುವಂತ ಕಾರ್ಮಿಕರಿಗೆ ನೆಲೆ ಒದಗಿಸಲಿದೆ. ಈಗಾಗಲೇ 4 ಬ್ಲಾಕ್ಗಳ ನಿರ್ಮಾಣ ಪೂರ್ಣಗೊಂಡಿದೆ. ಉಳಿದೆಡೆ ನಿರ್ಮಾಣ ಹಂತದಲ್ಲಿರುವಂತಹ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನು ಹಂತ ಹಂತವಾಗಿ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಈ ವಸತಿ ಸಮುಚ್ಚಯ ಕಾರ್ಮಿಕರಿಗೆ ನೆಮ್ಮದಿಯ ಸೂರಿನಾಶ್ರಯ ಕಲ್ಪಿಸಿದೆ. ತಾತ್ಕಾಲಿಕ ವಸತಿ ಎಂದ ಮಾತ್ರಕ್ಕೆ ಹೇಗೋ ಏನೋ ಒಂದಷ್ಟು ಸೌಲಭ್ಯಗಳಿರ್ತವೆ ಎಂಬ ಭಾವನೆ ಮೂಡುವಂಥದ್ದು ಸಹಜ. ಆದರೆ ಇದಕ್ಕೆ ವಿರುದ್ಧವಾಗಿ ಈ ವಸತಿ ಸಮುಚ್ಚಯಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಡಾರ್ಮಿಟರಿಯಲ್ಲಿ ಸುಸಜ್ಜಿತ ಅಡುಗೆ ಮನೆ, ಭೋಜನಾಲಯ, ಸ್ನಾನ ಮತ್ತು ಶೌಚಕ್ಕೆ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ಬಿಸಿ ನೀರಿಗಾಗಿ ಸೋಲಾರ್ ಪ್ಯಾನೆಲ್ ಇದೆ. ತಾತ್ಕಾಲಿಕವಾಗಿ ಈ ಏನು ವಲಸೆ ಕಾರ್ಮಿಕರು ಬರ್ತಾರೆ ಅವ್ರಿಗೆ ಇರಲಿಕ್ಕೆ ಅವಕಾಶ ಆಗಬೇಕು. ಅದರಲ್ಲೇನಿದೆ, ಡಾರ್ಮಿಟರಿ ಇದೆ, ಹಾಗೆ 1 BHK ಅಂದರೆ 1 ಕೊಠಡಿಯ ಮನೆ ಕೂಡ ಇದರಲ್ಲಿದೆ. ಒಂದು ವೇಳೆ ಕುಟುಂಬದವರಿದ್ದರೆ, ಫ್ಯಾಮಿಲಿ ಇದ್ದರೆ ಅವರು 1 BHK ಏನಿರ್ತದೆ ಆ ಕ್ವಾರ್ಟರ್ಸಲ್ಲಿ ಇರ್ಬೋದು. ಹಾಗೆಯೇ ಈಗ ಇಂಡಿವಿಜುವಲ್ ಆಗಿ ವರ್ಕರ್ಸ್ ಇದ್ದರೆ ಅವರು ಡಾರ್ಮಿಟ್ರಲ್ಲಿ ವಾಸ ಮಾಡ್ಬೋದು. ಈಗ ನಾವು ಬೆಂಗಳೂರಿನಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಪರ್ ಹೆಡ್ ಪರ್ ಡೇ 50 ರೂಪಾಯಿ ಅಂತೇಳಿ ಇದಕ್ಕೆ ಫಿಕ್ಸ್ ಮಾಡಿದ್ದೇವೆ. ಈ ತಾತ್ಕಾಲಿಕ ವಸತಿ ನಿಲಯದಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತಂದರೆ ಅವರಿಗೆ ರೂಮ್ಗಳಿದೆ, ಅವ್ರಿಗೆ ಮಲ್ಕೊಳ್ಳಿಕ್ಕೆ ಕಾಟುಗಳಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಸ್ನಾನಕ್ಕೆ ಸೋಲಾರ್ ವ್ಯವಸ್ಥೆ ಇದೆ, ಹಾಗೆ ಎಲ್ಲ, ಆಮೇಲೆ ಕಿಚನ್ ಇದೆ. ಸೊ ಇದೆಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ಇವರು ತಾತ್ಕಾಲಿಕವಾಗಿ ವಲಸೆ ಕಾರ್ಮಿಕರು ಎಲ್ಲಿ ಕಟ್ಟಡ ಕಾಮಗಾರಿಗಳು ಇಲ್ಲಿ ಆರಂಭ ಆಗ್ತಾವೋ ಅವಾಗ ಬಂದು ಇದರಲ್ಲಿ ನೆಲೆಗೊಂಡು ಆನಂತರದಲ್ಲಿ ಕಟ್ಟಡ ಕಾಮಗಾರಿ ಮುಗಿದ ತಕ್ಷಣ ಇಲ್ಲಿಂದ ತೆರಳಬಹುದು. ವಲಸೆ ಕಾರ್ಮಿಕರಿಗೆ ತಾತ್ಕಾಲಿಕ ವಸತಿ ಸಮುಚ್ಚಯ ನಿರ್ಮಿಸಲಿಕ್ಕೆ ಸರ್ಕಾರ 100 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಇಂತಹ ವಸತಿ ಸಮುಚ್ಚಯಗಳನ್ನು ನಿರ್ಮಿಸುವ ಗುರಿಯನ್ನ ಕಾರ್ಮಿಕ ಇಲಾಖೆ ಹೊಂದಿದೆ. ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಶಾಲೆ ಆರಂಭ ಮಾಡಬೇಕು ಅಂತ. ಹಾಗೆ ಇಲ್ಲಿ ನಮಗೆ ಸರ್ಕಾರ ಉಚಿತವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ 6 ರಿಂದ 10 ಎಕರೆ ಜಮೀನನ್ನು ಕೊಟ್ಟಿದೆ. ಸೊ ಅಲ್ಲಿ ಇದನ್ನು ನಾವು ಮಾಡ್ತಾ ಇರೋಂಥದ್ದು. ಆಮೇಲೆ ಈ ಶಾಲೆಗಳೇನಿದ್ದಾವೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಏನು ಮೀಸಲಾಗಿರುವಂಥದ್ದು, ಬೇರೆ ಮಕ್ಕಳಿಗೆ ಇಲ್ಲಿ ಅವಕಾಶ ಇಲ್ಲ. ನಮ್ಮಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮೊರಾರ್ಜಿ ದೇಸಾಯಿ ಆಗ್ಬೋದು, ಏಕಲವ್ಯ ಆಗ್ಬೋದು, ಕ್ರೈಸ್ ಆಗ್ಬೋದು, ಅಥವಾ ಕಿತ್ತೂರಾಣಿ ಚೆನ್ನಮ್ಮ ಆಗ್ಬೋದು ಸ್ಕೂಲ್ಗಳಿದ್ದಾವೆ. ಅವು ಏನಂತಂದರೆ ಜನರಲ್ ಹುಡುಗರಿಗೆ, ಎಲ್ಲ ಹುಡುಗರಿಗೆ, ಎಲ್ಲ ರೀತಿಯ ಮಕ್ಕಳಿಗೆ ಇರುವಂಥವು. ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳು ಸ್ವಲ್ಪ ಶಿಕ್ಷಣದಿಂದ ವಂಚಿತರಾಗಿರೋದ್ರಿಂದಾಗಿ ಅವರು ಅಲ್ಲಿ ಕಾಂಪೀಟ್ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಶಾಲೆ ಏನಾಗಿದೆ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮೀಸಲಾಗಿರುವಂಥದ್ದು. ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಇದರಲ್ಲಿ ಅವಕಾಶ ಇಲ್ಲ. ಒಂದು ವೇಳೆ ಅದಕ್ಕೆ ಸರ್ಕಾರ ಚಿಂತನೆ ನಡೆಸಿ ಅಲ್ಲೇನಾದರೂ ಅಷ್ಟು ಜನ ಮಕ್ಕಳು ಸಿಕ್ಕಲಿಲ್ಲ ಅಂತಂದರೆ ಬೇರೆಯವ್ರನ್ನ ತಗೊಳ್ಳಿಕ್ಕೆ ಅವಕಾಶ ಮಾಡಬಹುದು. ಆದರೆ
ಬಹುಮುಖ್ಯವಾಗಿ ಇದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುವಂಥ ಈ ಶಾಲೆ. ಕಾರ್ಮಿಕ ಇಲಾಖೆಯ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ರಾಜ್ಯ ಸರ್ಕಾರ ಅಗತ್ಯ ಬೆಂಬಲ, ಅನುದಾನ ಮತ್ತು ಸಹಕಾರವನ್ನ ನೀಡುತ್ತಾ ಬರ್ತಾ ಇದೆ. ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಸಾಕಷ್ಟು ಅನುದಾನವನ್ನ ಒದಗಿಸ್ತಾ ಇದೆ. ಶ್ರಮಿಕರಿಗೂ ಗೌರವದ ಬದುಕನ್ನ ನೀಡಲಿಕ್ಕೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ಮುಂದಾಳತ್ವದಲ್ಲಿ ಕೆಲಸ ಮಾಡಲಾಗ್ತಾ ಇದೆ. ಕೆಲಸಕ್ಕಾಗಿ ಊರೂರು ಅಲೆಯುವಂತ ಕಾರ್ಮಿಕರು ಕೆಲಸ ಮುಗಿದ ಮೇಲೆ ಈ ತಾತ್ಕಾಲಿಕ ವಸತಿ ಸಮುಚ್ಚಯಗಳಲ್ಲಿ ಆಶ್ರಯವನ್ನ ಪಡೆಯಬಹುದಾಗಿದೆ. ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.